ಪಾಪವ ಕಳೆಯೋ ಪರಮ ಪಾವನ ಪಂದಳವಾಸ. ಸತ್ಯವಾದ ಹೊನ್ನು 18 ಮೆಟ್ಟಿಲುಗಳು ಫೋಟೋಶೂಟ್ ವೇದಿಕೆಯಾಯಿತೆ. ಶಬರಿಮಲೆಯ ಆಚಾರ ಎತ್ತ ಸಾಗುತ್ತಿದೆ. ಸ್ವಾಮಿ ಶರಣಂ, ಈ ಒಂದು ಫೋಟೋವನ್ನು ತಾವು ಗಮನಿಸಿದಾಗ ತಮ್ಮ ಮನದಲ್ಲಿ ಯಾವ ಭಾವನೆ ಮೂಡುತ್ತೆ ಎಂಬುದನ್ನು ದಯಮಾಡಿ ಕಾಮೆಂಟ್ ಮೂಲಕ ತಿಳಿಸಿ. ಪರಮ ಪವಿತ್ರ ಶಬರಿಮಲೆ ಕ್ಷೇತ್ರದ ಸನ್ನಿಧಾನದ ಆ ಸತ್ಯವಾದ ಹೊನ್ನು 18 ಮೆಟ್ಟಿಲಿನ ಮತ್ತು ಆ ಗರ್ಭಗುಡಿಯ ಮತ್ತು ಸನ್ನಿಧಾನದ ಪ್ರಾಂಗಣದಲ್ಲಿ ಛಾಯಾಚಿತ್ರಗಳನ್ನು ಅಂದರೆ ಫೋಟೋಗಳನ್ನು ತೆಗೆಯಬಾರದು, ಮೊಬೈಲನ್ನು ಬಳಸಬಾರದು ಎಂದು ಶಬರಿಮಲೆಯ ಮಾಹಿತಿ ಕೇಂದ್ರದಲ್ಲೂ ಕೂಡ ಕ್ಷಣ ಕ್ಷಣಕ್ಕೂ ಪ್ರಸಾರ ಮಾಡ್ತಾ ಇರ್ತಾರೆ. ಅದು ವಾಸ್ತವವೂ ಹೌದು, ಸತ್ಯವೂ ಹೌದು. ಅಲ್ಲಿ ಶಬರಿಮಲೆ ಸತ್ಯವಾದ ಹೊನ್ನು 18 ಮೆಟ್ಟಿಲನ್ನು, ಪರಮ ಪವಿತ್ರವಾದ ಆ ಮೆಟ್ಟಿಲನ್ನು ಎಲ್ಲ ಭಕ್ತರು ಒಂದೊಂದು ಮೆಟ್ಟಿಲನ್ನು ಮುಟ್ಟಿ ನಮಸ್ಕರಿಸಿ ಆ ಭಗವಂತನ ಸನ್ನಿಧಾನಕ್ಕೆ ತೆರಳುತ್ತಾರೆ. ಅಂತಹ ಪವಿತ್ರವಾದ ಮೆಟ್ಟಲಿಗಳ ಮೇಲೆ ಆ ಒಂದು ಯಾತ್ರಿಕರಿಗೆ ಆ ಒಂದು ಯಾತ್ರೆ ಸುಸೂತ್ರವಾಗಿ ಸಾಗಲೆಂದು ಆರಕ್ಷಕರು ಆ ಒಂದು ತಮ್ಮ ಸೇವೆಯನ್ನು ಮಾಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಅವರು ಮೆಟ್ಟಿಲ ಮೇಲೆ ನಿಂತಿರ್ತಾರೆ, ಅದು ಅವರ ಕಾಯಕ. ಆದರೆ ಅವರು ಒಂದು ಎಲ್ಲ ತಂಡವಾಗಿ ಒಂದು ಗುಂಪಾಗಿ ನಿಂತುಕೊಂಡು ಆ ಒಂದು ಮೆಟ್ಟಿಲ ಮೇಲೆ ಫೋಟೋ ಶೂಟ್ ಮಾಡಿಸ್ಕೊಂಡಿದ್ದಾರಲ್ಲ ಸ್ವಾಮಿ, ಇದು ಯಾವ ಮಟ್ಟಕ್ಕೆ ಸರಿ ಎಂಬ ಒಂದು ಪ್ರಶ್ನೆ ನನ್ನಲ್ಲೂ ಕಾಡ್ತಾ ಇದೆ. ಈ ಫೋಟೋವನ್ನು ನೋಡಿದಂತಹ ನಿಮ್ಮಲ್ಲೂ ಕಾಡಬಹುದು. ಇದರ ಬಗ್ಗೆ ಖಂಡಿತವಾಗಿ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ. ಶಬರಿಮಲೆ ಸತ್ಯವಾದ ಹೊನ್ನು 18 ಮೆಟ್ಟಿಲುಗಳು, 18 ಪರ್ವತಗಳು, 18 ಮಲೈ ದೇವತೆಗಳು, 18 ಸಿದ್ಧಿಗಳು ಮತ್ತು ಒಂದೊಂದು ಮೆಟ್ಟಿಲುಗಳು ಕೂಡ ಅಷ್ಟೊಂದು ಪವಿತ್ರವಾದ ಮತ್ತು ಶಕ್ತಿ ಇದೆ, ಸಿದ್ಧಿ ದೊರಕುತ್ತೆ ಎಂದೆಲ್ಲ ತತ್ವಗಳನ್ನು ಅರಿತುಕೊಂಡಿರುವಂತಹ ಗುರುಸ್ವಾಮಿಗಳೇ ಈ ಒಂದು ಮಹಾ ಫೋಟೋ ಅಂತಲೇ ನಾವು ಹೇಳಬೇಕು. ಯಾಕೆಂದರೆ ಇದನ್ನೆಲ್ಲ ನೋಡಲು ನಮಗೆ ಕಣ್ಣಿನಿಂದ ಯಾವ ರೀತಿ ಶಕ್ತಿಯನ್ನು ಭಗವಂತ ಕರುಣಿಸಿದ್ದಾನೋ ಗೊತ್ತಿಲ್ಲ. ಸ್ವಾಮಿಗಳೇ, ಈ ಪೊಲೀಸ್ ಸ್ವಾಮಿಗಳ ಮಾಡಿರುವ ಕಾರ್ಯ ಎಷ್ಟರ ಮಟ್ಟಿಗೆ ಸರಿ? ಈ ಒಂದು ಎಲ್ಲಿ ಎತ್ತ ಸಾಗುತ್ತಿದೆ ಶಬರಿಮಲೆಯ ಸಂಪ್ರದಾಯ, ಆಚಾರ, ವಿಚಾರ, ಇವರ ಸೇವೆಯ ಬಗ್ಗೆ ನಾವು ಕಿಂಚಿತ್ತೂ ತಪ್ಪನ್ನು ಮಾತಾಡದಿರೋರು ಇಂದು ಈ ಪದಪ್ರಯೋಗಗಳನ್ನು ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಸರಣಿಯಾಗಿ ಆ ಒಂದು ಫೋಟೋದಲ್ಲಿ ಅಂದರೆ ಸರಣಿಯಾಗಿ ಅಂದರೆ ಸಾಲಾಗಿ ನಿಂತ್ಕೊಂಡು ಫೋಟೋ ತೆಗೆದುಕೊಂಡಿದ್ದಾರೆ. ಇವರ ಕಾಯಕದ ಬಗ್ಗೆ ಎರಡು ಮಾತನಾಡಲಿಕ್ಕೆ ನಾವು ಅರ್ಹರೂ ಅಲ್ಲ, ಯಾಕೆಂದರೆ ಅಷ್ಟು ಸೇವೆಯನ್ನು ಮಾಡ್ತಾರೆ. ಆದರೆ ಈ ರೀತಿ ಫೋಟೋ ತೆಗೆಸಿಕೊಂಡು ಏನು ಒಂದು ಸಂದೇಶವನ್ನು ಶಬರಿಮಲೆ ಯಾತ್ರಿಕರಿಗೆ ಕೊಡ್ತಾ ಇದ್ದಾರೆ. ಮೊದಲೇ ಮಂಡಲ ವ್ರತವನ್ನು ಮಾಡದ ಭಕ್ತರ ಸಂಖ್ಯೆ ಹೆಚ್ಚಾಗ್ತಾ ಇದೆ. 99.99% ಜನ ಮಂಡಲ ವ್ರತ ಮಾಡ್ತಾ ಇಲ್ಲ. ಇಂತಹ ಸಂದರ್ಭದಲ್ಲಿ ಈ ರೀತಿ ಆದಾಗ ಹೋಮ್ ಸ್ಟೇಗಳು ಎದ್ದೇಳ್ತಾ ಇದೆ. ಎತ್ತ ಸಾಗುತ್ತಿದೆ ಸ್ವಾಮಿ ಶರಣಂ. ಪಡಿ ಪೂಜೆಯನ್ನು ಆ ಒಂದು ಏತಕ್ಕಾಗಿ ಮಾಡ್ತಾರೆ ಅಂತ ಅಂದ್ಬಿಟ್ಟು ನಾವೆಲ್ಲ ಕೆಲವೊಮ್ಮೆ ಗುರುಸ್ವಾಮಿಗಳ ಹತ್ರ ಕೇಳಿದಾಗ, ಸ್ವಾಮಿ ಯಾರೋ ಒಂದು ತಪ್ಪುಗಳನ್ನು ಮಾಡಿರ್ತಾರೆ, ಅಂತಹ ಪವಿತ್ರವಾದ ಮೆಟ್ಟಲುಗಳ ಮೇಲೆ ವ್ರತವಿಲ್ಲದೆ ಶಬರಿಮಲೆ ಯಾತ್ರೆಯನ್ನು ಮಾಡ್ತಾರೆ, ಅಂಥ ಒಂದು ಕಾರಣಕ್ಕೂ ಕೂಡ ಪಡಿ ಪೂಜೆ ಮಾಡ್ತಾರೆ ಅಂತಾರೆ. ಆದರೆ ಇಂತಹ ಫೋಟೋ ತೆಗೆದುಕೊಳ್ಳುವಂಥ ಸ್ವಾಮಿಗಳಿಗೆ ಯಾವ ಪೂಜೆಯನ್ನು ಮಾಡಿಸಿ ಆ ಸ್ವಾಮಿಯನ್ನು ಒಂದು ನಾವು ಆ ಭಗವಂತನನ್ನು ಓಲೈಸ್ಕೋಬೇಕು ಗೊತ್ತಾಗ್ತಾ ಇಲ್ಲ ಸ್ವಾಮಿ. ಏನು ವಿವೇಚನೆ ಇತ್ತೋ ವಿವೇಚನೆ ಇಲ್ಲವೋ, ಏತಕ್ಕಾಗಿ ಮಾಡಿದ್ದಾರೆ ಇಂತಹ ಒಂದು ಘನ ಕಾರ್ಯ ಎಂಬುದನ್ನು ಕೇಳುವರ ಯಾರು? TDB ಅವರು ಏನು ಮಾಡ್ತಾ ಇದ್ದಾರೆ? ಅಲ್ಲಿನ ಒಂದು ವ್ಯವಸ್ಥೆ ಎತ್ತ ಸಾಗುತ್ತಿದೆ ಎಂಬ ಒಂದು ಪ್ರಶ್ನೆ ನಮ್ಮನ್ನು ಕಾಡ್ತಾ ಇದೆ. ಆರಕ್ಷಕರು ಈ ರೀತಿಯ ಫೋಟೋಶೂಟ್ ಮಾಡಿಸಿರುವ ಬಗ್ಗೆ ನಿಮ್ಮ ಕಾಮೆಂಟ್ಗಳ ಸುರಿಮಳೆ ಬರಲಿ. ಮತ್ತು ನಾವು ನಮ್ಮ ಭಕ್ತಿಯ ವಿಚಾರಗಳನ್ನು ದಯವಿಟ್ಟು ನಾವು ಯಾರು ತಪ್ಪು ಮಾಡೋದು ಬೇಡ ಸ್ವಾಮಿ. ಒಂದು ಮಂಡಲ ಕಾಲ ವ್ರತವಿದ್ದು ಶಬರಿಮಲೆ ಯಾತ್ರೆಯನ್ನು ಮಾಡೋಣ, ಪ್ಲಾಸ್ಟಿಕ್ ಮುಕ್ತ ಶಬರಿಮಲೆಯನ್ನು ಮಾಡೋಣ ಮತ್ತು ಫೋಟೋ ಮತ್ತು ವಿಡಿಯೋಗಳನ್ನು ದಯಮಾಡಿ 18 ಪಡಿಗಳು ಮತ್ತು ಆ ಸನ್ನಿಧಾನದ ಪ್ರಾಂಗಣದಲ್ಲಿ ಯಾರೂ ಚಿತ್ರೀಕರಿಸಬೇಡಿ. ಒಬ್ಬರು ತಪ್ಪು ಮಾಡಿದ್ದಾರೆ, ಅವರಿಗಿಂತ ನಾವೇನು ತಪ್ಪು ಮಾಡೋದು ಅನ್ನೋದನ್ನು ನಾವು ಮಾಡೋದು ಬೇಡ ಸ್ವಾಮಿ. ಈ ಫೋಟೋ ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಖಂಡಿತವಾಗಿ ತಪ್ಪು, ಅದರಲ್ಲಿ ಎರಡು ಮಾತಿಲ್ಲ. ನಿಮ್ಮ ಭಾಷೆಗಳನ್ನು ಒಂದು ಭಾಷೆಯ ಇತಿಮಿತಿಯಲ್ಲಿ ಬಳಸಿ. ಯಾಕೆಂದರೆ ಇದು ಒಂದು ಸ್ವಾಮಿ ಅಯ್ಯಪ್ಪನ ಒಂದು ಚಾನಲ್. ಸ್ವಾಮಿ ಶರಣಂ. ಸ್ವಾಮಿ ಶರಣಂ. VSS ಮೀಡಿಯಾ ಆನ್ಲೈನ್ ಚಾನಲಲ್ಲಿ ಇಂತಹ ಫೋಟೋವನ್ನು ಪ್ರದರ್ಶಿಸಲಿಕ್ಕೆ ಬಹಳ ದುಃಖಕರವಾಗುತ್ತೆ. ಆದರೆ ನಮ್ಮ ಸ್ವಾಮಿಗಳಿಗೆ ಇದರಿಂದ ತಿಳುವಳಿಕೆ, ನಾವು ತಪ್ಪು ಮಾಡಬಾರದು ಎಂಬ ಒಂದು ಪರಿಜ್ಞಾನವನ್ನು ಇಟ್ಕೊಂಡು ಇಂತಹ ತಪ್ಪನ್ನು ಖಂಡಿಸಲು ಯಾರು ಮುಂದೆ ಬರಬೇಕು ಅನ್ನೋದನ್ನು ಕೂಡ ಕಾಮೆಂಟ್ ಮೂಲಕ ತಿಳಿಸಿ. ಸ್ವಾಮಿ ಶರಣಂ. ಎಲ್ಲವೂ ಕಾಂಚಾನಮಯವಾದರೆ ಹೀಗೇ ಆಗೋದು. ಸ್ವಾಮಿ ಶರಣಂ.